ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಿರ್ಜಲ ಏಕಾದಶಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಹೆಸರಿನಲ್ಲೇ ಇರುವಂತೆ ನೀರನ್ನು ಸಹ ಕುಡಿಯದೇ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತದೆ. ಈ ಒಂದು ನಿಜ ಜ್ಯೇಷ್ಠದಲ್ಲಿ ಬಂದಿರುವಂಥ ನಿರ್ಜಲ ಏಕಾದಶಿಯನ್ನು ಯಾರೆಲ್ಲ ಆಚರಣೆ ಮಾಡ್ತಿರೋ ವರ್ಷ ಪೂರ್ತಿ ಅಂದರೆ 24 ಏಕಾದಶಿ ಏನಿರುತ್ತೋ ಅದರ ಸಂಪೂರ್ಣ ಫಲ ಈ ಒಂದು ಏಕಾದಶಿಯಲ್ಲಿ ಸಿಗುತ್ತದೆ. ಆದರೆ ಕೆಲವೊಬ್ಬರಿಗೆ ಆರೋಗ್ಯದ ದೃಷ್ಟಿಯಿಂದ ಅಂದರೆ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರ್ತೀರಿ, ಉಪವಾಸ ಕಷ್ಟ ಆಗುತ್ತೆ, ಅಂಥ ಸಂದರ್ಭದಲ್ಲಿ ನೀವೊಂದು ಫಲಾಹಾರವನ್ನು ಸೇವಿಸ್ಬಿಟ್ಟು ಈ ಒಂದು ಏಕಾದಶಿನ ಆಚರಣೆ ಮಾಡ್ಬೋದು. ಈ ಏಕಾದಶಿ ಆಚರಣೆ ಮಾಡೋದ್ರಿಂದ ನಿಮಗೆ ಏನೆಲ್ಲ ಒಂದು ಫಲಗಳು ಸಿಗುತ್ತೆ ಅನ್ನೋದಾದರೆ, ಒಂದು ವಿಷ್ಣುವಿನ ಕೃಪೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ, ಆರೋಗ್ಯ ಸುಧಾರಿಸುತ್ತದೆ ಮತ್ತು ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗ್ತಾ ಹೋಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಏಕಾದಶಿಯನ್ನು ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆಯೇ ಏಕಾದಶಿ ಆಚರಣೆ ಮಾಡೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ, ಇದು ಎಂದು ನಮಗೆ ಪ್ರಾರಂಭ ಅನ್ನೋದಾದರೆ ಮೊದಲು ಆ ಒಂದು ವಿಚಾರ ತಿಳಿದುಕೊಳ್ಳೋಣಂತೆ. ಈ ಏಕಾದಶಿ ನಮಗೆ ಪ್ರಾರಂಭವಾಗುವಂಥದ್ದೇ ಜೂನ್ 24ನೇ ತಾರೀಕು ಬುಧವಾರ ಸಂಜೆ 6 ಗಂಟೆ 12 ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ. ನಾವು ಅಲ್ಲಿಂದನೇ ಉಪವಾಸವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಯಾಕಂದರೆ ನಾವು ಇವತ್ತು ಏಕಾದಶಿ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಇಂದಿನ ದಿವಸ ಅಂದರೆ ದಶಮಿ ದಿವಸವೇ ನಾವು ಉಪವಾಸವನ್ನು ಆಚರಣೆ ಮಾಡಬೇಕು. ಆದರೆ ಏನಾಗುತ್ತೆ ಅಂದರೆ ಬುಧವಾರ 24ನೇ ತಾರೀಕು ಸಂಜೆ 6 ಗಂಟೆ 12 ನಿಮಿಷದಿಂದ ನಮಗೆ ಏಕಾದಶಿ ಪ್ರಾರಂಭವಾಗುತ್ತದೆ. ಆ ಒಂದು ಸಮಯದಿಂದಲೇ ನೀವು ಉಪವಾಸವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಸರಳವಾಗಿ ಫಲಹಾರವನ್ನು ತೆಗೆದುಕೋಬೋದು. ಆದರೆ 25ನೇ ತಾರೀಕು ಮುಕ್ತಾಯ ಆಗುವುದು ಯಾವತ್ತು ಈ ಏಕಾದಶಿ ಅಂತಂದರೆ ಗುರುವಾರ 25ನೇ ತಾರೀಕು ರಾತ್ರಿ 8 ಗಂಟೆ 9 ನಿಮಿಷಕ್ಕೆ ಏಕಾದಶಿ ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ ಗುರುವಾರವೇ ಏಕಾದಶಿ ಆಚರಣೆ ಮಾಡಬೇಕು. ಹಾಗಾಗಿ ಬುಧವಾರ ನೀವು ಸಂಜೆ ಫಲಹಾರ ತೆಗೆದುಕೋಬೋದು, ಆದರೆ ಗುರುವಾರ ಮಾತ್ರ ಸಂಪೂರ್ಣವಾಗಿ ಪೂರ್ತಿ ದಿವಸವೂ ಕೂಡ ನೀವು ಉಪವಾಸವನ್ನು ಇರಬೇಕಾಗುತ್ತದೆ. ಉಪವಾಸ ಇರುವಂಥ ಸಂದರ್ಭದಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಒಂದು ಸ್ನಾನವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ವಿಷ್ಣು ಒಂದು ನಿಮ್ಮ ಮನೇಲಿರುವಂಥ ಒಂದು ಫೋಟೋ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು, ವಿಷ್ಣುವಿನ ಫೋಟೋ ಆಗಿರ್ಬೋದು, ಶ್ರೀಕೃಷ್ಣನ ಫೋಟೋ ಆಗಿರ್ಬೋದು, ಲಕ್ಷ್ಮೀನಾರಾಯಣ ಅಂದರೆ ಕೆಲವರು ಸತ್ಯನಾರಾಯಣ ಸ್ವಾಮಿ ಫೋಟೋವನ್ನು ಕೂಡ ಇಟ್ಕೊಂಡಿರ್ತೀರಿ. ಆ ಒಂದು ಫೋಟೋವನ್ನು ಇಟ್ಟರು ಪರವಾಗಿಲ್ಲ. ಆ ಒಂದು ಫೋಟೋವನ್ನು ಇಟ್ಟು ಫೋಟೋಗೆ ನಾವು ತುಳಸಿಯ ಮಾಲೆಯನ್ನು ಹಾಕಿ ಅಥವಾ ತುಳಸಿಯಿಂದ ಒಂದು ಸಂಕಲ್ಪ ಮಾಡಿಕೊಂಡು ಇವತ್ತಿನ ದಿವಸ ನಾವು ಏಕಾದಶಿ ವ್ರತವನ್ನು ಹಿಡಿತಾ ಇದ್ದೇವೆ, ನಮಗೆ ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು ಅಂತ ಗಣೇಶನಲ್ಲೂ ಕೂಡ ನೀವು ಒಂದು ಕೋರಿಕೆ ಕೇಳಿಕೊಂಡು ನಂತರದಲ್ಲಿ ನೀವು ಏಕಾದಶಿ ಪ್ರಾರಂಭ ಮಾಡಬೇಕಾಗುತ್ತದೆ. ಬೆಳಗ್ಗೆಯಿಂದಲೇ ನೀವು ವಿಷ್ಣುವಿನ ನಾಮಸ್ಮರಣೆ ಮಾಡಬೇಕು. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳೋದು ಒಳ್ಳೆಯದು. ಓಂ ನಮೋ ನಾರಾಯಣಾಯ ನಮಃ ಅಂತ ಹೇಳ್ಕೊಬೋದು, ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತೇಳಿ ಪೂರ್ತಿ ದಿವಸ ನಾವು ಜಪ ಮಾಡಬೇಕಾಗುತ್ತದೆ. ವಿಷ್ಣು ಸಹಸ್ರನಾಮ ಬೆಳಗ್ಗೆನೂ ಹೇಳ್ಕೊಬೋದು. ಏಕಾದಶಿ ದಿವಸ ಸಂಜೆಯ ಸಮಯದಲ್ಲೂ ಕೂಡ ದೇವರ ಮುಂದೆ 2 ತುಪ್ಪದ ದೀಪವನ್ನು ಹಚ್ಚಿಟ್ಬಿಟ್ಟು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಬೋದು. ಹಾಗೆಯೇ ಏಕಾದಶಿಯನ್ನು ನೀವು ಗುರುವಾರ ಉಪವಾಸ ಪ್ರಾರಂಭ ಮಾಡಿರುವಂಥದ್ದು ಎಲ್ಲಿಯವರೆಗೂ ನೀವು ಉಪವಾಸ ಇರಬೇಕು ಅಂತಂದರೆ ದ್ವಾದಶಿಯವರೆಗೂ. ದ್ವಾದಶಿ ನಮಗೆ ಎಂದು ಯಾವ ಸಮಯದಲ್ಲಿ ಪ್ರಾರಂಭವಾಗುತ್ತೆ ಮುಕ್ತಾಯವಾಗುತ್ತೆ ಅಂತಂದರೆ ಗುರುವಾರ ರಾತ್ರಿ ನಮಗೆ ಈಗ 8 ಗಂಟೆ 9 ನಿಮಿಷಕ್ಕೆ ಏಕಾದಶಿ ಮುಗಿದ್ರೆ ನಂತರದ ಸಮಯವೇ ನಮಗೆ ಒಂದು ದ್ವಾದಶಿ ಆಗುತ್ತದೆ. ಆದರೆ ನಾವು ಪಾರಣ ಮಾಡುವಂಥ ಸಮಯ ಅಂದರೆ ಉಪವಾಸ ಬಿಡುವಂಥ ಸಮಯ ಯಾವಾಗಪ್ಪ ಅಂತಂದರೆ ಶುಕ್ರವಾರ ಬೆಳಿಗ್ಗೆ ಅಂದರೆ ಜೂನ್ 26ನೇ ತಾರೀಕು ಬೆಳಿಗ್ಗೆ 5 ಗಂಟೆ 25 ನಿಮಿಷದಿಂದ 8 ಗಂಟೆ 13 ನಿಮಿಷದವರೆಗೂ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಮತ್ತೊಮ್ಮೆ ಸ್ನಾನವನ್ನೆಲ್ಲ ಮಾಡಿಕೊಂಡು ದೇವರನ್ನು ಶುದ್ಧಿ ಮಾಡಿಕೊಂಡು ನಂತರದಲ್ಲಿ ದೇವರಿಗೆ ಒಂದು ಪ್ರಸಾದವನ್ನು ಮಾಡಬೇಕು. ಯಾಕಂದರೆ ಏಕಾದಶಿ ದಿವಸ ಏನನ್ನು ಕೂಡ ನೀವು ಅವತ್ತಿನ ದಿವಸ ಪ್ರಸಾದ ಅಂತ ಇಟ್ಟಿರೋದಿಲ್ಲ ದೇವರಿಗೆ, ಯಾಕಂದರೆ ಅದು ಏಕಾದಶಿ ಅಲ್ವಾ. ಹಾಗಾಗಿ ಹಣ್ಣನ್ನು ಅಷ್ಟೇ ಇಟ್ಟಿರ್ತೀರಿ. ಹಾಗಾಗಿ ಆ ಒಂದು ದಿವಸ ಅಂದರೆ ಪಾರಣ ಮಾಡುವ ಸಮಯದಲ್ಲಿ ಮಾತ್ರ ಒಂದು ವಿಶೇಷವಾಗಿ ಸಿಹಿ ಸಜ್ಜಿಗೆ ಅಥವಾ ಒಂದು ಸಿಹಿ ಪೊಂಗಲ್ ಆ ಥರನೇ ಒಂದು ವಿಶೇಷ ಪ್ರಸಾದವನ್ನು ಮಾಡಿ ಪ್ರಸಾದವನ್ನು ದೇವರಿಗೆ ನೈವೇದ್ಯ ಮಾಡಿ ನಂತರದಲ್ಲಿ ಅಂದರೆ 8 ಗಂಟೆ 13 ನಿಮಿಷ ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಅಂದರೆ ದೇವರಿಗೆ ಏನು ಪ್ರಸಾದ ಇಟ್ಟಿರ್ತೀರೋ ಅದೇ ಪ್ರಸಾದವನ್ನು ದೇವರಿಗೆ ನೈವೇದ್ಯ ಮಾಡಿ ಉಪವಾಸವನ್ನು ಬಿಡಬೇಕಾಗುತ್ತದೆ. ಹಾಗೆ ದಾನಕ್ಕೂ ಕೂಡ ನಾವು ಅವತ್ತು ಮಹತ್ವ ಕೊಡಬೇಕಾಗುತ್ತದೆ. ಏನೆಲ್ಲ ದಾನ ಕೊಡ್ಬೋದಪ್ಪ ಅಂತ ಅನ್ನೋದಾದರೆ ಮುಖ್ಯವಾಗಿ ವಸ್ತ್ರದಾನ, ಅನ್ನದಾನ ತುಂಬ ಒಳ್ಳೆಯದು. ಅನ್ನದಾನ ಮಾಡಿ ಅಥವಾ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಛತ್ರಿ ಕೊಡ್ಬೋದು, ಹಣ್ಣುಗಳನ್ನ ಕೊಡ್ಬೋದು, ಪಾದರಕ್ಷೆಗಳನ್ನ ಕೊಡ್ಬೋದು, ಅಥವಾ ಒಂದು ನೀರಿನ ಪಾತ್ರೆ ಅಂದರೆ ಒಂದು ಮಡಿಕೆಯನ್ನು ನೀರನ್ನು ತುಂಬಿಸಿಡುವಂಥ ಮಡಿಕೆ ಕೊಡ್ಬೋದು. ಹೆಚ್ಚಾಗಿ ನೀವು ಒಂದು ಪುಸ್ತಕಗಳನ್ನು ಸಹ ಕೊಡ್ಬೋದು. ದೇವರ ಪುಸ್ತಕಗಳು ಅಷ್ಟೇ ಅಲ್ಲದೇ ಓದುವಂಥ ಮಕ್ಕಳಿದ್ರೆ ಆ ಮಕ್ಕಳಿಗೂ ಕೂಡ ನೀವು ಪುಸ್ತಕವನ್ನು ಕೊಡಿಸ್ಬೋದು. ಈ ಥರಾಗಿ ನೀವು ಒಂದು ದಾನವನ್ನು ಕೊಟ್ಟಾಗ ನೀವೇನು ಏಕಾದಶಿ ಆಚರಣೆ ಮಾಡಿರ್ತೀರೋ ಅದ್ರ ಸಂಪೂರ್ಣ ಫಲ ಸಿಗ್ತದೆ. ಹಿಂಗೆ ಕೊಡಬೇಕು ಅಂತೆಲ್ಲ ಎಷ್ಟು ಒಬ್ರಿಗಾದರೂ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗಾದರೂ ನೀವು ಸ್ವಲ್ಪ ದಾನ ಕೊಟ್ಟಾಗ ನೀವು ಒಂದು ಪೂಜೆ ಮಾಡಿದ ಫಲ ಕೂಡ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತದೆ. ಹಾಗಾಗಿ ಈಗಾಗಲೇ ಹೇಳಿದಾಗೆ ನಿರ್ಜಲ ಏಕಾದಶಿ ಅಂತಂದರೆ ನೀರನ್ನು ಸಹ ಕುಡಿಯಬಾರದು. ಹಾಗಾಗಿ ದ್ವಾದಶಿಯವರೆಗೂ ಸಹ ನೀವು ಹಾಗೇ ಉಪವಾಸ ಮಾಡಬೇಕಾಗುತ್ತದೆ. ಅಂದರೆ ಎಲ್ಲರೂ ಯಾರೆಲ್ಲ
ಆರೋಗ್ಯವಾಗಿದ್ದೀರೋ ಅಂಥವರು ಈ ಒಂದು ಉಪವಾಸನ ಮಾಡಿ. ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಉಪವಾಸ ಎಷ್ಟೋ ಜನ ಆರೋಗ್ಯವಾಗಿದ್ದರೂ ಕೂಡ ಉಪವಾಸ ತಡೆಯೋದಕ್ಕೆ ಆಗೋದಿಲ್ಲ, ಸುಸ್ತಾಗಿಬಿಡ್ತೀರ. ಹಾಗಾಗಿ ಅಂಥವರು ಎಷ್ಟಾಗುತ್ತೋ ಅಷ್ಟು ಒಂದು ಫಲಾಹಾರ ಸೇವನೆ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಉಪವಾಸ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಅನ್ನವನ್ನು ಮಾತ್ರ ತಿನ್ನೋದಕ್ಕೆ ಹೋಗಲೇಬೇಡಿ. ಬರೀ ಹಾಲು ಹಣ್ಣು ಇಷ್ಟರೊಳಗೆ ಉಪವಾಸ ಮಾಡಿ ಏಕಾದಶಿ ಆಚರಣೆ ಮಾಡುವುದು ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನಿರ್ಜಲ ಏಕಾದಶಿಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಗುರುವಾರ ಏಕಾದಶಿನ ಆಚರಣೆ ಮಾಡಬೇಕು, ಶುಕ್ರವಾರ ಪಾರಾಯಣ ಮಾಡಬೇಕು. ಹಾಗೆಯೇ ಪೂಜೆ ವಿಚಾರವನ್ನು ಕೂಡ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.